ಹಾಯ್ ಎವ್ರಿವಾನ್, ಹೇಗಿದ್ದೀರಾ? ಇವತ್ತು ನಾವು ಮಂಗಳೂರಲ್ಲಿ ಇದ್ವಿ. ಮಂಗಳೂರಲ್ಲಿ ನಮ್ಮ ಫೇಮಸ್ ಉಡುಪಿದು ಹೋಟ್ಲ್ ಆದಂತಹ ಹೋಟೆಲ್ ತಿಮ್ಮಪ್ಪ ಇಲ್ಲಿ ನೋಡಿ. ಈಗ ನಮ್ಮ ಮಂಗಳೂರಲ್ಲಿ ಓಪನ್ ಆಗಿದೆ. ವೆರಿ ಬಿಗ್ ಆಗಿರುವಂತ ಒಂದು ರೆಸ್ಟೋರೆಂಟ್ ಇದು. ನೀವೊಂದು ಸೀ ಫುಡ್ ಲವರ್ ಆದ್ರೆ, ಮಂಗಳೂರಿನವರು ಅಂತ ಹೇಳುವಾಗ ಸೀ ಫುಡ್ ಲವರ್, ಇಲ್ಲಿ ವೆರೈಟೀಸ್ ಆಫ್ ಸೀ ಫುಡ್ ಐಟಮ್ಸ್ ಸಿಗತ್ತೆ. ಹಾಗಾದ್ರೆ ನಾವು ಇವತ್ತು ಇಲ್ಲಿ ವಿಸಿಟ್ ಮಾಡಿದ್ವಿ. ಒಂದು ಐಟಮ್ ಎಲ್ಲ ಟ್ರೈ ಮಾಡೋಣ. ರಶ್ ಅಂತ ಹೇಳಿದ್ರೆ ಫುಲ್ ರಶ್ ಇದೆ ಒಳಗಡೆ. ಇಲ್ಲಿ 300 ಮೆಂಬರ್ಸ್ ಏನೋ ಒಳಗಡೆ ಕೂತ್ಕೊಳ್ಳುವಂತ ಒಂದು ಸ್ಪೇಸ್ ಇದೆ, ಅದು ಕೂಡ ಫುಲ್ ಆಗಿದೆ. ಇವತ್ತು ನಾವು ಈಗ ಮಧ್ಯಾಹ್ನ ಹೊತ್ತು ಒಂದು 3 ಗಂಟೆಗೆ ಬಂದಿದ್ವಿ. ಎಲ್ಲ ಪಾರ್ಕಿಂಗ್ ಸ್ಪೇಸ್ ಎಲ್ಲ ಇದೆ. ನೀವು ಈ ರೆಸ್ಟೋರೆಂಟ್ ಒಮ್ಮೆ ನೋಡ್ಲೇಬೇಕು, ಹೇಗಿದೆ ನೋಡಿ. ಒಂದು ಪ್ಯಾಲೇಸ್ ಟೈಪ್ ಅಲ್ಲಿ ಕ್ರಿಯೇಟ್ ಮಾಡಿದ್ದಾರೆ. ಈಗ ಒಂದು ಸಾಫ್ಟ್ ಲಾಂಚ್ ಆಗಿರುವಂತದ್ದು. ತುಂಬಾ ವಿಡಿಯೋಸ್ ಎಲ್ಲ ಬಂತು, ಮ್ಯಾಂಗ್ಳೂರ್ ಪೇಜಸ್ ಎಲ್ಲ ವಿಡಿಯೋಸ್ ಎಲ್ಲ ಬಂತು. ಹಾಗಾದ್ರೆ ಇವತ್ತು ನಾವು ಇಲ್ಲಿ ವಿಸಿಟ್ ಮಾಡಿದ್ವಿ. ಹಾಗಾದ್ರೆ ನಾವು ಸೀ ಫುಡ್ ಐಟಮ್ಸ್ ಎಲ್ಲ ಟ್ರೈ ಮಾಡೋಣ. ಸ್ಪೆಷಲ್ ಐಟಮ್ಸ್ ಇದೆ. ನನಗೂ ಕೂಡ ಸೀ ಫುಡ್ ಅಂತ ಎಲ್ಲ ಭಾರಿ ಇಷ್ಟ, ನಿಮ್ಗೆ ಗೊತ್ತಿರ್ಬೋದು. ನಾವು ಎಲ್ಲಿ ಹೋಗುದು ಕೂಡ ಟ್ರೈ ಮಾಡ್ತೀವಿ. ಹಾಗಾದ್ರೆ ಮ್ಯಾಂಗ್ಳೂರಲ್ಲಿ ಸೀ ಫುಡ್ ಅಂತ ಹೇಳುವಾಗ ಒಂದೆರಡು ಮೂರು ಹೊಸ ಸ್ಪೇಸ್ ಇದೆ. ಇದೊಂದು ಫೇಮಸ್ ಆಗಿರುವಂತ, ಉಡುಪಿಯಲ್ಲಿ ಫೇಮಸ್ ಆಗಿರುವಂತಹ ಒಂದು ರೆಸ್ಟೋರೆಂಟ್ ಇದು. 1969 ಅಲ್ಲಿ ಏನ್ ಮಾಡಿದ್ದಾರೆ, ಇವರದು ಬ್ರ್ಯಾಂಡ್ ಸ್ಟಾರ್ಟ್ ಆಗಿರುವಂತದ್ದು ಈಗ ನಮ್ಮ ಮಂಗಳೂರಲ್ಲಿ. ಹಾಗಾದ್ರೆ ಮೊದಲಿಗೆ ನಾವು ಔಟ್ರೋ ವ್ಯೂ ಇದು ಯಾವುದು ಈ ರೆಸ್ಟೋರೆಂಟ್ ಇದು ವ್ಯೂ ನಾನು ನಿಮ್ಗೆ ಇದರಲ್ಲಿ ಆಡ್ ಮಾಡ್ತೀನಿ. ಮತ್ತೆ ಹೊಲಗೆ ಹೋಗಿ ಫುಡ್ ಮಾಡೋಣ. ಹೊಲಗೆ ಮಾತಾಡ್ಲಿಕ್ಕೆ ಸಾಧ್ಯ ಆಗ್ಲಿಕ್ಕಿಲ್ಲ, ವಿಡಿಯೋಸ್ ಅಲ್ಲೇ, ಮ್ಯೂಸಿಕ್ ವಿಡಿಯೋಸ್ ಅಲ್ಲೇ ಬರುತ್ತೆ. ಹಾಗಾದ್ರೆ ಟಿಲ್ ಲಾಸ್ಟ್ ಎಂಡ್ ವರೆಗೆ ಹೊಸ ವಿಡಿಯೋಸ್, ಬ್ಲಾಗ್ಸ್ ಎಲ್ಲ ನಾವು ಕ್ರಿಯೇಟ್ ಮಾಡ್ತಾ ಇದ್ವಿ, ಬ್ಯಾಕ್ ವಿಡಿಯೋಸ್ ಕ್ರಿಯೇಟ್ ಮಾಡ್ತಾ ಇದ್ವಿ. ಹಾಗಾದ್ರೆ ಟಿಲ್ ಲಾಸ್ಟ್ ಎಂಡ್ ವರೆಗೆ ವಾಚ್ ಮಾಡಿ. ಮತ್ತೆ ಸೀ ಫುಡ್ ಲವರ್ ಒಮ್ಮೆ ಮಸ್ಟ್ ವಿಸಿಟ್ ಮಾಡಿ ನೋಡಿ. ಒಮ್ಮೆ ವಿಸಿಟ್ ಮಾಡಿ ಈ ಫುಡ್ ಎಲ್ಲ ಟ್ರೈ ಮಾಡಿ. ಗೊತ್ತಾಯ್ತಾ, 300 ಮಂದಿಗೆ ಸಿಟ್ಟಿಂಗ್ ಕೊಟ್ಟಿದ್ದಾರೆ, ಸ್ಪೇಸ್ ಕೊಟ್ಟಿದ್ದಾರೆ. ಈಗ ಎಂತೆಲ್ಲ ಒಂದು ಸಾಫ್ಟ್ ಲಾಂಚ್ ಆದದ್ದು, ಒಂದ್ ಸೈಡ್ ಅಲ್ಲಿ ಲಾಂಚ್ ಆಗಿರುವಂತದ್ದು. 300 ಮಂದಿಗೆ ಸಿಟ್ಟಿಂಗ್ ಸ್ಪೇಸ್ ಇದೆ ಇಲ್ಲಿ. ಅದು ಕೂಡ ಫುಲ್ ಇದೆ. ನಾವು ಆಗ ಬರುವಾಗ ಫುಲ್ ಇತ್ತು ಜನರು. ಈಗ ನಾವು ಇಲ್ಲಿ ಕೂತ್ಕೊಂಡಿದೀವಿ, ಆರ್ಡರ್ ಕೊಡೋಣ, ಫುಡ್ ಎಲ್ಲ ಟ್ರೈ ಮಾಡೋಣ. ಬೇರೆ ಬೇರೆ ಫಿಶ್ ಐಟಮ್ಸ್ ಎಲ್ಲ ಇದೆ ಅಂತೆ, ಹಾಗಾದ್ರೆ ಟ್ರೈ ಮಾಡೋಣ. ಓಕೆ, ಐಟಮ್ಸ್ ಇದೆ ಸರ್. ಬಿರಿಯಾನಿ ಉಂಟು, ಫುಡ್ ಐಟಮ್ ಉಂಟು, ಸೀ ಫುಡ್ ಉಂಟು, ಬುಕ್ಕ ಬಿರಿಯಾನಿ ಉಂಟು. ಸೀ ಫುಡ್ ಅಂಜಲ್ ಉಂಟು, ಮುರು ಉಂಟು, ಡಿಸ್ಕೋ ಉಂಟು, ಬುಕ್ಕ ವೈಟ್ ಮಾಂಜಿ ಉಂಟು. ವೈಟ್ ಮಾಂಜಿಲ ಬುಕ್ಕ ಪ್ರಾನ್ಸ್ ಗಿ ರೋಸ್ಟ್, ಕೂಂದಿಲ್ ಗಿ ರೋಸ್ಟ್, ಸುಕ್ಕ, ಕ್ರ್ಯಾಬ್ ಗಿ ರೋಸ್ಟ್, ಬುಕ್ಕ ಕೇನೆ ಉಂಟು, ಮುರು ಉಂಟು. ಫುಲ್ ಐಟಮ್. ಸ್ಪೆಷಲ್ ಸರ್ ತವಾ ಫ್ರೈ. ಏನ್ ಗೊತ್ತಾಯ್ತಾ, ನಾವು ಹೇಳಿದಾಗೇನೆ 3 ಫಿಶ್ ಬಂದಿದೆ, ಒಂದು ಗೀ ರೋಸ್ಟ್, ಮತ್ತೊಂದು ಮತ್ತೊಂದು ಅಂಜಲ್, 3 ಆರ್ಡರ್ ಕೊಟ್ಟದು. ಹಾಗಾದ್ರೆ ಇದನ್ನ ನೋಡಿ ಬಾಯಲ್ಲಿ ನೀರು ಬರ್ತಾ ಉಂಟು. ಟ್ರೈ ಮಾಡೋಣ. ಹೇಗೂ ಸಹ ಟೈಮ್ ಲೇಟ್ ಆಗಿದೆ ಇವತ್ತು ಊಟ ಮಾಡುವಾಗ. ಹಾಗಾದ್ರೆ ಸೀ ಫುಡ್ ಅಲ್ಲಿ ಸ್ಪೆಷಲಿಸ್ಟ್ ಇವರು. ಉಡುಪಿಯಲ್ಲಿ ಒಂದು ಫೇಮಸ್ ಆಗಿರುವಂತಹ ಒಂದು ರೆಸ್ಟೋರೆಂಟ್ ಈಗ ನಮ್ಮ ಮಂಗಳೂರಲ್ಲಿ ಬಂದಿರುವಂತದ್ದು. ನೀವೊಂದು ಸೀ ಫುಡ್ ಲವರ್ ಆದ್ರೆ ಇಲ್ಲಿ ಮಸ್ಟ್ ವಿಸಿಟ್ ಮಾಡಿ. ನಮ್ಮ ಮಂಗಳೂರಲ್ಲಿ ನೆಕ್ಸ್ಟ್ ಪಾಪ್ಯುಲರ್ ಆಗಿರುವಂತ ಒಂದು ರೆಸ್ಟೋರೆಂಟ್ ಆಗುತ್ತೆ ಇದು. ಸೀ ಫುಡ್ ಅಲ್ಲಿ ಮಂಗಳೂರಲ್ಲಿ ಒಂದು ಪಾಪ್ಯುಲರ್ ಆಗಿರುವಂತ ರೆಸ್ಟೋರೆಂಟ್. ಹಾಗಾದ್ರೆ ಏನ್ ಮಾಡೋಣ, ನಾವು ಟ್ರೈ ಮಾಡೋಣ. ಮೊದಲಿಗೆ ಫಿಶ್ ಟ್ರೈ ಮಾಡೋಣ, ಮತ್ತೆ ಊಟ ಮಾಡುವ, ಆಯ್ತಾ? ಓಕೆ, ಫಸ್ಟ್ ಯಾವ್ದಾಗ್ಬೋದು? ಗೀ ರೋಸ್ಟ್ ಆಗ್ಬೋದು, ಇದಾಗ್ಬೋದು, ಯಾವ್ದಾಗ್ಬೋದು? ಅಂಜಲ್ ಸೆಟ್. ಇಲ್ಲಿ ನೋಡಿ, ನಿಮಗೆ ವಿಡಿಯೋದಲ್ಲಿ ನೋಡ್ಬೋದು. ಇಲ್ಲಿ ನೋಡಿ, ರೆಡಿಯಾ? ಇಲ್ಲಿ ನೋಡಿ.
ಗೈಸ್ ವೆರಿ ಸ್ಮೂತ್ ಆಗಿದೆ, ಫ್ರೆಶ್ ಫಿಶಸ್ ಆಗಿರುತ್ತೆ. ಓಕೆ, ಒಂದು ವಿಷಯ ನೋಡಿ, ಇದರ ಮೇಲಿರೋ ಮಸಾಲ ಅಲ್ಲಿ ನಿಮಗೆ ನೋಡ್ಬೋದು. ಇಲ್ಲಿ ನೋಡಿ ನೋಡಿ, ಇದರ ವಿದ್ ಈಗ ಹಾಕಿ ಊಟ ಮಾಡಬೇಕು. ನೆಕ್ಸ್ಟ್ ಯಾವ್ದು ಗೊತ್ತಾಯ್ತಾ? ನಮ್ಮ ಫೇವ್ರೇಟ್ ಮುರು. ಇಲ್ಲಿ ನೋಡಿ, ನಿಮ್ಮ ವಿಡಿಯೋದಲ್ಲಿ ನೋಡ್ಬೋದು. ಈಗ ಭಾರಿ ದೊಡ್ಡದಿದೆ. ಇದರ ಏನ್ ಗೊತ್ತಾಯ್ತಾ, ಅಂಜಲಿ ಸ್ಪೆಷಾಲಿಟಿ ಏನ್ ಗೊತ್ತಾಯ್ತಾ? ಇದರ ಮಸಾಲ ವೆರಿ ಟೇಸ್ಟಿ ಆಗಿದೆ. ನೆಕ್ಸ್ಟ್ ಮುರು ಆಯ್ತಾ? ಇಲ್ಲಿ ನೋಡಿ, ಬಿಸಿ ಬಿಸಿ ಇದೆ, ಫ್ರೆಶ್ ಆಗಿದೆ. ನಿಮಗೆ ಇಲ್ಲಿ ನೋಡ್ಬೋದು, ಇಲ್ಲಿ ನೋಡಿ ಕಾಣ್ತಾ ಇರ್ಬೋದು. ವೆರಿ ಟೇಸ್ಟಿ ಆಯ್ತಾ? ಮತ್ತೆ ನಮ್ಮೆಲ್ಲರ ಫೇವ್ರೇಟ್, ನಾವು ಯಾವ್ದಕ್ಕೂ ಮಂಗಳೂರಿನವ್ರು ಫಸ್ಟ್ ಟ್ರೈ ಮಾಡುವಂಥದ್ದು ಗೀ ರೋಸ್ಟ್ ಆಯ್ತಾ? ಇಲ್ಲಿ ನೋಡಿ ಹೇಗಿದೆ ನೋಡಿ, ವಾ ಬಿಸಿ ಬಿಸಿ ಉಂಟು ಆಯ್ತಾ, ಮಾತ್ರ ಟ್ರೈ ಮಾಡೋಣ. ಇಲ್ಲ ನೋಡಿ, ಈಗ ವಿದ್ ಬಾ. ಬೇರೆ ಲೆವೆಲ್ ಮಚ್ಚ, ಹೇಗಿದೆ ಗೊತ್ತಾಯ್ತಾ? ನೀವೊಮ್ಮೆ ಟ್ರೈ ಮಾಡ್ಲೇಬೇಕು 3 ದಿವಸ ಬಂದು. ಇಲ್ಲಿ ಬೇರೆ ಬೇರೆ ಫಿಶ್ ಇದೆ, ಇದು ಒಂದ್ 2-3 ಮಾತ್ರ ಅಲ್ಲ, ತುಂಬಾ ವೆರೈಟೀಸ್ ಆಫ್ ಫಿಶ್ ಐಟಮ್ಸ್ ಇದೆ. ನನಗೆ 3 ಕೂಡ ಲೈಟ್ ಆಗಿದೆ. ಊಟಕ್ಕೆ ಹಾಕಿ ನೋಡೋಣ ಹೇಗೆ ಆಗತ್ತೆ ಅಂತ. ಇಲ್ಲಿ ನೋಡಿ, ಒಂದು ನಿಮಿಷ, ಇಲ್ಲಿ ನೋಡಿ. ಈಗ ಮಾಡಿ ಗೀ ರೋಸ್ಟ್ ಹೇಳ್ಬೇಕು ಅಂತ ಹೇಳಿಲ್ಲ. ಇಲ್ಲಿ ನೋಡಿ ಹಾಕಿ ನಿಮಿಷ. ಇಲ್ಲ ನೋಡಿ, ಕ್ಯಾಮ್ ಇಲ್ಲಿ ಬರ್ಲಿ ಬ್ರೋ, ಕ್ಯಾಮ್ ಇಲ್ಲಿ ಬರ್ಲಿ. ಇಲ್ಲ ನೋಡಿ, ಡನ್. ಇದಕ್ಕೇನ್ ಗೊತ್ತಾಯ್ತಾ, ನಮ್ಮ ಮನೆಯಲ್ಲೆಲ್ಲ ಇದಿರುತ್ತಲ್ಲ, ದೋಸೆ ಎಲ್ಲ ಇರುತ್ತಲ್ಲ, ಬಿಸಿ ಬಿಸಿ ದೋಸೆ ಎಲ್ಲ ಬೇಕು ಗೀ ರೋಸ್ಟಿಗೆ. ಅದಕ್ಕೆ ಟ್ರೈ ಮಾಡುವಾಗ ಬೇರೆನೆ ವೈಬ್ ಬರುತ್ತೆ. ಅಲ್ಲಿ ಗೈಸ್ ನೋಡಿ, ಟ್ರೈ ಮಾಡ್ತಾ ಇದೀನಿ. ಕ್ಯಾಮ್ ಇಡ್ಲಿಕ್ಕೆ ಪುರ್ಸೋತಿಲ್ಲ, ಇದು ಬಂದುಂಟಲ್ಲ ಈಗ. ಇಲ್ಲ ನೋಡಿ, ಮಧ್ಯಾಹ್ನ 1-1:30 ಟೈಮಿಗೆಲ್ಲ ಬರ್ಬೇಕು. ನಾವು ಸ್ವಲ್ಪ ಲೇಟ್ ಆಗಿತ್ತು, ಬೇರೆ ಹೋಗಿ ಬಂದದ್ದು. ಇಲ್ಲಿ ನೋಡಿ, ಅಂಜಲ್ ನೋಡ್ಬೋದು ಆಯ್ತಾ, ವಿಡಿಯೋದಲ್ಲಿ ಕಾಣ್ತಾ ಇರ್ಲಿಕ್ಕಿಲ್ಲ. ಇಲ್ಲಿ ನೋಡಿ, ತೋರಿಸ್ತಾ ಇದೆ. ಇಲ್ಲಿ ನೋಡಿ, ನಾನಿಲ್ಲಿ ಮಾತ್ರ ಇವತ್ತು ಬಾಕಿ ಆಗ್ತಾನೆ ಹೇಗಂತಿದೆ, ಏನ್ ಗೊತ್ತಾಯ್ತಾ? ಅಷ್ಟು ಲೈಕ್ ಆಗಿದೆ ಮಾತ್ರ ನಮಗೆ ಇದು. ನಾನು ಏನಾದ್ರೆ ಇವತ್ತು ಫಸ್ಟ್ ಟೈಮ್ ಇವರ ರೆಸ್ಟೋರೆಂಟ್ ಅಲ್ಲಿ ಬಂದು ಫುಡ್ ಮಾಡುವಂಥದ್ದು ಅಲ್ಲ ಬ್ರೋ, ಏನ್ ಹೇಳ್ತೀರಾ? ಏನ್ ಗೊತ್ತಾಯ್ತಾ, ಇಲ್ಲಿದ ಆಂಬಿಯನ್ಸ್ ಆಂಬಿಯನ್ಸ್ ಮಾತ್ರ ಬೇರೆ ಲೆವೆಲ್ ಆಯ್ತಾ. ಏನು ಅಂತ ಹೇಳಿದ್ರೆ, ಈಗ ದೊಡ್ಡ ಅರಮನೆ ಟೈಪ್ಸ್ ಅಲ್ಲಿ ಆ ಒಂದು ಲೆವೆಲ್ ಅಲ್ಲಿ ತಕೊಂಡೋಗಿದ್ದಾರೆ. ನಮ್ಮ ಮಂಗಳೂರಲ್ಲಿ ಈ ಟೈಪ್ ರೆಸ್ಟೋರೆಂಟ್ ಎಲ್ಲಿ ಸಹ ನೋಡಿರ್ಲಿಕ್ಕಿಲ್ಲ. ನಾನು ಫಸ್ಟ್ ಟೈಮ್ ನೋಡುವಂಥದ್ದು. ಬೇರೆನೇ ಒಂದು ಸೆಟಪ್ ಮಾಡ್ಕೊಂಡಿದ್ದಾರೆ. ಈಗ ಒಂದು ಓಪನ್ ಆಗಿ 3 days ಆದಷ್ಟಂತೆ. ಮತ್ತೆ ನೆಕ್ಸ್ಟ್ ಮಂತ್ 1ನೇ ತಾರೀಕಿಂದ ಫುಲ್ ಸೆಟಪ್ ಮಾಡ್ತಾರಂತೆ. ಇದೆಲ್ಲ ಫುಡ್. ಇದಕ್ಕೆ ಮತ್ತೆ ಉಂಟಲ್ಲ, ಸಾಫ್ಟ್ ಡ್ರಿಂಕ್ಸ್ ಹೇಳ್ಬೇಕಿತ್ತು. ಇಲ್ಲ, 1 ನಿಮಿಷ ಹೇಳ್ತೀವಿ. ಅವ್ರು ಹೇಳಿದ್ರು ದೊಡ್ಡ ದೊಡ್ಡ ಫಿಶ್ ಇದೆ ಅಂತೆ, ಅಲ್ಲಿಂದ ಸಣ್ಣದ್ ಮಾತ್ರ ಅಲ್ಲ, ನಾವು ಲೈಟ್ ಆಗಿ ತೆಗ್ದಿರುವಂಥದ್ದು ದೊಡ್ಡ ದೊಡ್ಡ ಫಿಶ್ ಉಂಟಂತೆ, ಫ್ರೆಶ್ ಆಗಿ ಕೊಡ್ತಾರೆ. ಇದೆಲ್ಲಿ ಲೊಕೇಶನ್ ಬರೋದಲ್ಲಿ ಅಂತ ಹೇಳಿದ್ರೆ, ನಮ್ಮ ಲಾಲ್ ಬಾಗ್ ಬಂದ್ರೆ ಆಯ್ತು. ಲಾಲ್ ಬಾಗ್ ಬಂದ್ರೆ ನಿಮಗೆ ಎಲ್ಲಿ ಬ್ರೋ? ಬೆಜೈ. ಲಾಲ್ ಬಾಗ್ ಬೆಜೈಯಲ್ಲಿ ಇರುವಂಥದ್ದು ಲೊಕೇಶನ್. ಮಂಗಳೂರಿಗೆ ಒಮ್ಮೆ ಬಂದಾಗ ಬನ್ನಿ, ವಿಸಿಟ್ ಮಾಡಿ, ಟ್ರೈ ಮಾಡಿ. ಎಲ್ಲವೂ ಭಾರಿ ಟೇಸ್ಟ್ ಇದೆ. ಎಲ್ಲ ನೋಡಿ, ಈ ರೋಸ್ಟ್ ಕಾಣ್ತಾ ಇರ್ಬೋದು ನಿಮಗೆ. ಕ್ಯಾಮ್ ಸ್ವಲ್ಪ ಏನಂತ ಹೇಳಿ ಲೈಟ್ ಆಗಿ ಕಾಣ್ತಾ ಇರ್ಬೋದು. ಇದು ಒಳಗಡೆ ಅಲ್ಲ, ಈ ಲೈಟಿಂಗ್ಸ್ ಎಲ್ಲ ಸ್ವಲ್ಪ ಲೈಟ್ ಆಗಿ ಕಾಣ್ತಾ ಇರ್ಬೋದು. ಆದ್ರೆ ಫುಡ್ ಮಾತ್ರ ಬೇರೆ ಲೆವೆಲ್. ಗೈಸ್ ಏನ್ ಗೊತ್ತಾಯ್ತಾ, ಹಾಗಾದ್ರೆ ನಾವು ಫುಡ್ ಮಾಡಿದ್ವಿ, ವೆರಿ ಟೇಸ್ಟಿ ಆಯ್ತಾ. ಫಿಶ್ ಎಲ್ಲ ವೆರಿ ಟೇಸ್ಟಿ ಆಯ್ತು. ಓಕೆ, ವೆರಿ ಟೇಸ್ಟಿ ಆಗಿತ್ತು. ಬನ್ನಿ ಸರ್ ಬನ್ನಿ, ವೆರಿ ಟೇಸ್ಟಿ ಆಗಿದೆ. ನಮಗೆ ಅವ್ರು ಸರ್ವ್ ಮಾಡಿರೋಂಥದ್ದು ಫುಡ್ ಸರ್ವ್ ಆಯ್ತಾ ಅದು. ಹಾಗಾದ್ರೆ ಒಳ್ಳೆ ಫುಡ್ ಆಯ್ತಾ, ಎಲ್ಲ ವೆರಿ ಟೇಸ್ಟಿ ಆಗಿದೆ. ಫಿಶ್ ಆಗಿದೆ. ನಾವು ಯಾವುದಂತ ಅಂಜಲ್, ಮತ್ತೊಂದು ಗೀ ರೋಸ್ಟ್, ಮತ್ತೊಂದು ಯಾವುದಂತ ಹೇಳಿದ್ರೆ 3 ಟ್ರೈ ಮಾಡಿದ್ವಿ.
ವೆರಿ ಟೇಸ್ಟಿ ಆಗಿತ್ತು. ನಾನು ಹಾಗೆ ಹೇಳಿದಾಗಲೇ ನಮ್ಮ ಮಂಗಳೂರಲ್ಲಿ ಒನ್ ಆಫ್ ದ ಫೇಮಸ್ ರೆಸ್ಟೋರೆಂಟ್ ಆಗಿ ಕವರ್ ಆಗಲಿಕ್ಕಿದೆ. 100% ನೀವೊಂದು ಸೀ ಫುಡ್ ಲವರ್ ಆದರೆ ಇಲ್ಲಿ ವಿಸಿಟ್ ಮಾಡಿ. ಇಲ್ಲಿ ನೋಡಿ ಅವ್ರು ನೋಡ್ಬೋದು, ಸಿನ್ಸ್ 1969 ಅವ್ರು ಸ್ಟಾರ್ಟ್ ಆಗಿದೆ. ಕ್ವಾಲಿಟಿ ಆಗಲಿ, ಫುಡ್ ಕ್ವಾಲಿಟೀಸ್ ಆಗಲಿ, ಪ್ರತಿಯೊಂದು ಕೂಡ 10 to 10 ನಾನು ಹೇಳ್ತೀನಿ, 10/10 ಅಷ್ಟು ಒಂದು ಖುಷಿ ಆಯ್ತು ನನಗೆ. ಮತ್ತೇನಂತ ಹೇಳಿದ್ರೆ ಈಗ ಕ್ರೌಡ್ ಅವ್ರೇಂತ ಹೇಳಿದ್ರೆ ಫಸ್ಟ್ ಫ್ಲೋರ್ ಏನೋ ಇದು ಸ್ಟಾರ್ಟ್ ಮಾಡಿರುವಂಥದ್ದು, ಒಂದು ಸಾಫ್ಟ್ ಲಾಂಚ್ ಟೈಪಲ್ಲಿ ಸ್ಟಾರ್ಟ್ ಮಾಡಿದ್ರು. 1ನೇ ತಾರೀಕು ನಂತರ ಫುಲ್ ಆಗಿ ಕವರ್ ಮಾಡ್ತಾರೆ ಅಂತ. ನಿಮಗೆ ಬಿಲ್ಡಿಂಗ್ ನೋಡ್ಬೋದು. ಫಸ್ಟ್ ಏನು ಗೊತ್ತಾಯ್ತಾ, ಇಲ್ಲಿದೆ ಆ್ಯಂಬಿಯನ್ಸ್ ಫ್ರೆಂಡ್ಸ್ ಎಂತ ಹೇಳಿದ್ರೆ ಒಂದು ಮನೆ, ಈಗ ಏನಂತಲ್ಲ ಮನೆಯಲ್ಲಿ ಯಾವ ಫುಡ್ ಮಾಡ್ತೀವಿ ಆ ಟೈಪು, ಅದೊಂದು ಏನಂತಿಲ್ಲ ಅರಮನೆ ಟೈಪಿಗೆ ಒಂದು ಕವರ್ ಮಾಡಿರುವಂಥದ್ದು ನೋಡ್ಬೋದು. ನಿಮಗೆ ಪ್ಯಾಲೇಸ್ ಟೈಪ್ಸಲ್ಲಿ ನಿಮಗೆ ನೋಡ್ಬೋದು, ಆ ಟೈಪಲ್ಲಿ ಕವರ್ ಮಾಡಿರೋದು. ವರ್ಕೆಲ್ಲ ನಡೀತಾ ಉಂಟು ನಿಮಗೆ ಇಲ್ಲಿ ನೋಡ್ಬೋದು. ಮತ್ತೇಂತ ಹೇಳಿದ್ರೆ ಎಲ್ಲ ಸರ್ವ್ ಮಾಡುವಂಥದ್ದು ಸಪ್ರೇಟ್ ಸ್ಪೇಸ್, ಎಲ್ಲದಕ್ಕೂ ಒಂದೊಂದು ಟೀಮ್ ವೈಸ್ ಮಾಡಿ ಕೊಟ್ಟಿದ್ದಾರೆ. ಇಲ್ಲಿ ನಿಮಗೆ ಬಂದರೆ ಒಳಗಡೆ ಬಂದು ಟ್ರೈ ಮಾಡ್ಬೋದು. ಫಿಶ್ ಲವರಿಗೆ ಒಂದು ಮಸ್ಟ್ ವಿಸಿಟ್ ಪ್ಲೇಸ್ ಇದು, ನೀವು 100%. ಅವ್ರು ಹಾಗೆ ಹೇಳಿದ್ರು ನಮ್ಮ ಹತ್ರ ತುಂಬ ವೆರೈಟೀಸ್ ಆಫ್ ಫಿಶ್ ಐಟಮ್ಸ್ ಇದೆ ಅಂತ, ದೊಡ್ಡ ಫಿಶ್ ಇದೆ ಅಂತೆ. ನಾವು ಟ್ರೈ ಮಾಡಿರೋದು ಸಣ್ಣ ಐಟಮ್ಸ್. ಏನಂತ ಹೇಳಿದ್ರೆ ನಾವೊಂದು ಅರ್ಜೆಂಟ್ ಫೀಲ್ಡಲ್ಲಿ ಈಗ ನಾವೊಂದು ಬೇರೆ ಸ್ಪೇಸಿಗೆ ಹೋಗೋರು ಒಂದು ಅರ್ಜೆಂಟಿಗೆ ಬಂದು ನಾವು ಟ್ರೈ ಮಾಡಿಟ್ಟಿರುವಂಥದ್ದು. ಫುಡ್ ಮಾತ್ರ ಬೇರೆ ಲೆವೆಲ್ ಗೈಸ್. ಹಾಗಾದರೆ ಹೊಸ ವೀಡಿಯೋಸ್ನ ಕ್ರಿಯೇಟ್ ಮಾಡ್ತಾ ಇದ್ದೀವಿ, ಬೇರೆ ಕಂಟೆಂಟ್ಸ್ ಎಲ್ಲ ಕ್ರಿಯೇಟ್ ಮಾಡ್ತೀವಿ. ನೀವೆಲ್ಲರೂ ಏನು ಮಾಡಬೇಕು, ನಿಮ್ಮ ಸಪೋರ್ಟ್ ಬೇಕೇ ಬೇಕು. ಹಾಗಾದರೆ ಇವತ್ತಿದು ವ್ಯೂಸ್ನ ಏನು ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಕೀಪ್ ವಾಚಿಂಗ್ ಫ್ರೆಂಡ್ಸ್.